ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಗಲ್ ಫೋಲ್ಡಿಂಗ್ನಲ್ಲಿ ಫ್ರಂಟು ಮತ್ತು ಬ್ಯಾಕು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ಮತ್ತು 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಮತ್ತು ಟೇಪು, ಮಾರ್ಕಿಂಗ್ ಚಾಕು ಮತ್ತು ಕತ್ರಿ ತೊಗೊಂಡಿದ್ದೀನಿ. ಈಗ ನಾವು 1 ಮೀಟರ್ ಬಟ್ಟೆ ತೊಗೊಂಡಿದ್ದೀವಲ್ಲ, ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಪನ್ ಸೈಡ್ ಯಾವತ್ತೂ ನಮ್ಮ ಆಪೋಸಿಟ್ ಬರಬೇಕು, ಕ್ಲೋಸ್ ಸೈಡ್ ನಮ್ಮ ಸೈಡ್ ಬರಬೇಕು. ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಅಳತೆ ಬ್ಲೌಸ್ ತೊಗೊಂಡು ಉಕ್ಸ್ ಪಟ್ಟಿ ಸೈಡಿಂದ ಎಷ್ಟು ಚೆಸ್ಟ್ ಇದೆ ಅಂತ ನೋಡಿ ಅಳತೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೀವು ನೋಡಿ. ಇವ್ರದ್ದು ಚೆಸ್ಟ್ ಬಂದು 9.5 ಪ್ಲಸ್ 1.5 ಇಂಚು 11 ಇಂಚಿದೆ. ಸೊ ನಾನಿಲ್ಲಿ 11.5 ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಸೊ 11.5ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಕಮ್ಮಿ ಇದೆ, ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ 11.5ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಬಟ್ಟೆನ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಟೇಪಲ್ಲಿ ಅಥವಾ ಸ್ಕೇಲಿಂದ, ಲಾಂಗ್ ಸ್ಕೇಲ್ ಇದ್ದರೆ ಲಾಂಗ್ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಕತ್ರಿ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಕತ್ರಿ ತೊಗೊಂಡು. ಈಗ ಬಟ್ಟೆ ಕಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಸೊ ನೆಕ್ಸ್ಟು ನಾವು ಅಳತೆ ಬ್ಲೌಸ್ ತೊಗೊಂಡು ಬ್ಲೌಸ್ ಉದ್ದ ಲೆಂತ್ ಎಷ್ಟಿದೆ ಅಂತ ಶೋಲ್ಡರ್ ಜಾಯಿಂಟಿಂದ ನೋಡ್ಕೊಳ್ಳಿ. ಸೊ ಇವ್ರದ್ದು ಬ್ಲೌಸ್ ಉದ್ದ ಬಂದು 14.5 ಇದೆ, ಪ್ಲಸ್ 1 ಇಂಚು ಸೇರಿಸಿ ನಾನಿಲ್ಲಿ 15.5ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ಕೊಂಡಿರೋ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಬಟ್ಟೆನ ನೋಡಿ ಈ ರೀತಿ ಹಾಕ್ಕೊಳ್ಳಿ. ಸೊ ಇದು ಬ್ಯಾಕ್ ಪೀಸು ನೋಡಿ. ಫ್ರಂಟ್ಗೆ 1 ಇಂಚ್ ಎಕ್ಸ್ಟ್ರಾ ಇರುತ್ತೆ, ಸೊ ಅದು ಫ್ರಂಟ್ ಪೀಸು ನೋಡಿ. ಇದು ಉದ್ದ ಇರೋದು ಫ್ರಂಟ್ ಪೀಸು. ಈ ರೀತಿ ಮಾರ್ಕ್ ಮಾಡ್ಕೊಬಿಡಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅಳತೆ ಬ್ಲೌಸ್ ತೊಗೊಳ್ಳಿ. ಅಳತೆ ಬ್ಲೌಸ್ ತೊಗೊಂಡು ನೋಡಿ ಶೋಲ್ಡರ್ ಎಷ್ಟಿದೆ ಅಂತ ನೋಡಿ. ಇವ್ರದ್ದು 2.25 ಇದೆ. ಸೊ ಮತ್ತು ನೆಕ್ ಬಿಡ್ತ್ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳಿ. ನೆಕ್ ಲೆಂತ್ ಬಂದು ಇವ್ರದ್ದು 6 ಇಂಚ್ ಇದೆ. ಇವ್ರದ್ದು ನೆಕ್ ಬಿಡ್ತ್ ಬಂದು 2.25 ಇದೆ. ಸೊ 2.25 ಪ್ಲಸ್ ಶೋಲ್ಡರ್ ಬಂದು 2.25 ಇದೆ. ಸೊ 5.25ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಆರ್ಮ್ ಡೌನ್ ಬಂದು ಸಹ ನಾನು ಇಲ್ಲಿ 5.25 ತೊಗೋತಾ ಇದ್ದೀನಿ. 5.25 ಇರೋದ್ರಿಂದ 5.25 ತೊಗೋತಾ ಇದ್ದೀನಿ ಆರ್ಮ್ ಡೌನು. ಇವ್ರದ್ದು ಶೋಲ್ಡರು ನೆಕ್ಕು 2 ಸೇರಿಸಿ 5.25 ಇದೆ. ಸೊ ಅದನ್ನೇ ನಾನು ಇಲ್ಲಿ ಆರ್ಮ್ ಡೌನ್ ತೊಗೋತಾ ಇದ್ದೀನಿ. 5.25 ಇಟ್ಕೊಂಡಿದ್ದೀನಿ, 1/4 ಇಂಚ್ ಎಕ್ಸ್ಟ್ರಾ ಮಾಡಿದ್ದೀನಿ ಅಷ್ಟೇ. ಈಗ ನೆಕ್ಕು ನಾನು 2.25 ಇಂಚ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಬೇಕಾದ್ರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಲೆಂತ್ ಬಂದು ಇವತ್ತು 6 ಇಂಚ್ ಇದೆ. ಸೊ 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಸ್ಟಿಚಿಂಗ್ ಚಾರ್ಜ್ಗೋಸ್ಕರ. ಈಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾದ್ರೆ ಚೆಸ್ಟ್ಗೆ ನಾನು ಇಲ್ಲಿ 5.25ಗೆ ಮೇಲೆ ಎಷ್ಟು ಇಟ್ಟಿದ್ದೀನಿ ಅಷ್ಟೇ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಶೇಪ್ ಮಾಡ್ಕೊಳ್ಳಿ. ಈಗ ಕಂಕಲ್ ಶೇಪ್ಗೋಸ್ಕರ ಇಲ್ಲಿ ನಾನು 1/4 ಇಂಚ್ ತೊಗೊಂಡಿದ್ದೀನಿ ಮತ್ತು ಫ್ರಂಟ್ ಶೇಪ್ಗೆ 1 ಇಂಚ್ ತೊಗೊಂಡಿದ್ದೀನಿ. ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಈಗ ಇವ್ರದ್ದು ಚೆಸ್ಟ್ ಬಂದು 9.25 ಇಂಚ್ ಇದೆ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಇದೆ. ಈಗ ಫ್ರಂಟಿಗೆ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು ನೀವು. ಇಲ್ಲಿ ನಾನು ಕಂಕಲ್ ಶೇಪ್ ಕೊಡ್ತಾ ಇದ್ದೀನಿ. ಫ್ರಂಟಿಗೆ 1 ಇಂಚ್ಗೆ ಮಾರ್ಕ್ ಮಾಡಿ ಶೇಪ್ ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಫ್ರಂಟ್ ನೆಕ್ ಇಂದ ಕ್ರಾಸ್ ಪಟ್ಟಿ ಎಷ್ಟಕ್ಕೆ ಜಾಯಿನ್ ಮಾಡಿದ್ದೀವಿ ಅಂತ ನೋಡಿದ್ದೀನಿ. ಇದು ಒಂದು 4.25 ಇದೆ. ಸೊ ಪ್ಲಸ್ 1.25 ಇಂಚ್ ಎಕ್ಸ್ಟ್ರಾ ಇಟ್ಟು ನೀವು 5.25 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು
ನಾವು ಶೋಲ್ಡ್ರ್ ಜಾಯಿನ್ ಮಾಡಿದ್ದೀವ ಅಲ್ಲಿಂದ ಡಾಟ್ ಕೊಟ್ಟಿದ್ದೀವಲ್ಲ ಅಲ್ಲಿ ತನಕ ಎಷ್ಟಿದೆ ಅಂತ ನೋಡಿ. ಇವ್ರದ್ದು 13.5 ಇದೆ. ಸೊ 1 ಇಂಚ್ ಎಕ್ಸ್ಟ್ರಾ ಮಾಡಿ 12.5 ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾಡಿ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಕಂಕಲ್ ಜಾಯಿನ್ ಮಾಡಿರ್ತೀವ ಅಲ್ಲಿಂದ ಕ್ರಾಸ್ ಪಟ್ಟಿ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಡಿ. ಇವ್ರದ್ದು 5.5 ಇದೆ. ಸೊ ನಾನು 1 ಇಂಚ್ ಎಕ್ಸ್ಟ್ರಾ ಮಾಡಿ 6.5ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ರೀತಿ ನಾವು ಅಳತೆ ಬ್ಲೌಸ್ ತೊಗೊಂಡಿರ್ತೀವಲ್ಲ ಅದರಲ್ಲಿ ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಶೇಪ್ ಕೊಡ್ತಾ ಇದ್ದೀನಿ. ಶೇಪ್ ಕೊಟ್ಟಾದಮೇಲೆ ಫ್ರಂಟು 5.5 ಇದೆಯಲ್ಲ 5.5ನಲ್ಲಿ ಅರ್ಧಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಡಾಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರಂಟ್ ಡಾಟ್ 2.5 ಇಂಚ್ ಇಟ್ಕೊಂಡಿದ್ದೀನಿ. ಮತ್ತು ಸೆಂಟರ್ ಡಾಟ್ಗೋಸ್ಕರ ಇಲ್ಲಿ ನಾನು 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ 1 ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಲೆಂತ್ ಬಂದು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವ್ರ ಬ್ಲೌಸಲ್ಲಿ 3 ಇಂಚ್ ಇದೆ. ಸೊ ಅದಕ್ಕೆ ಫ್ರಂಟ್ ಡಾಟ್ ಲೆಂತ್ ಬಂದು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಅವರು ಡಾಟ್ ಕೊಟ್ಟಿದ್ದಾರೆ ಅಂತ ನೋಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸೈಡ್ ಡಾಟ್ ಬಂದು 2.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾನು 5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನೋಡಿ ಈ ಡಾಟ್ ಬಂದು ಇಲ್ಲಿ 3.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕರೆಕ್ಟಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಆರ್ಮ್ ರೌಂಡ್ ಎಷ್ಟಿದೆ ಅಂತ ನಾನಿಲ್ಲಿ ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸಹ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು 7.5 ಬರ್ತಾಯಿದೆ. ಸೊ ಕರೆಕ್ಟಾಗಿ ಬರ್ತಾಯಿದೆ. ನಾವು ಈ ರೀತಿ ಚೆಕ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಒಂದು 1/4 ಇಂಚ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನೀವು ಅಡ್ಜಸ್ಟ್ ಮಾಡ್ಬೋದು. ಸೊ ಈಗ ಕತ್ರಿ ತೊಗೊಂಡು ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಫ್ರಂಟ್ ಪೀಸ್ನ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಕೂಡ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಫ್ರಂಟ್ ನೆಕ್ಗೆ ಬೇಕಾದ್ರೆ ವಿ ಶೇಪ್ ಕೊಡ್ಬೋದು, ಇಲ್ಲಾಂದರೆ ಸ್ವೀಟ್ ಹಾರ್ಟ್ ಶೇಪ್ ಕೊಡ್ಬೋದು, ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪೇ ಕೊಟ್ಟಿದ್ದೀನಿ. ಸೊ ನಾವು ಡಾಟ್ ಹಿಡ್ದಿದ್ದೀವಲ್ಲ ಅಲ್ಲೆಲ್ಲ ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಕತ್ರಿನಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನಾನು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ಡೀಪು ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ 6 ಇಂಚ್ ಬರ್ತಾ ಇದೆ ಅವ್ರದ್ದು. ಸೊ 6 ಇಂಚ್ ಅಂದರೆ ನಾನಿಲ್ಲಿ ಅರ್ಧ ಇಂಚ್ ಬಿಟ್ಟು ಸೊ 6.5ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ 6.5ಗೆ ಮಾರ್ಕ್ ಮಾಡಿಕೊಂಡು ಇವ್ರದ್ದು ನೆಕ್ ವಿಡ್ತ್ ಬಂದು 2.5 ಇದೆ. ಸೊ ನಾನು ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಇಟ್ಟು 3ಗೆ ಮಾರ್ಕ್ ಮಾಡಿಕೊಂಡು ಮೇಲೆ 2.5 ಇದೆ. ಸೊ ಈ ರೀತಿ ಬಾಕ್ಸ್ ಹಾಕ್ಕೊಳ್ಳಿ. ಬಾಕ್ಸ್ ಹಾಕ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಳ್ಳಿ. ಇಲ್ಲಿ ನಾನು ರೌಂಡ್ ಕೊಡ್ತಾಯಿದ್ದೀನಿ. ಈ ರೀತಿ ರೌಂಡ್ ಕೊಟ್ಕೊಳ್ಳಿ. ರೌಂಡ್ ಕೊಟ್ಕೊಂಡು ಕತ್ರಿ ತೊಗೊಂಡು ಶೇಪ್ ಕಟ್ ಮಾಡ್ಕೊಳ್ಳಿ, ನೆಕ್ ಶೇಪು. ಸೊ ಈಗ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಕಟ್ಟಿಂಗ್ ಆಗಿದೆ. ಸೊ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈಗ ನಾನು ಕಂಕಲ್ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಶೇಪ್ ಕೊಟ್ಟಿದ್ದೀವಲ್ಲ ಬ್ಯಾಕ್ ಶೇಪ್, ಅದ್ರ ಮೇಲೆ ಫಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ ಹಿಡ್ಕೊಂಡು ಫಸ್ಟು ಬ್ಯಾಕ್ ಶೇಪ್ ಕಟ್ ಮಾಡಬೇಕು. ಈಗ ಫ್ರಂಟ್ದು 2 ಪೀಸ್ ಮಾತ್ರ ಇದು ಹಿಡ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡಬೇಕು.
ನೋಡಿ ಈ ರೀತಿ. ಇಲ್ಲಿ ನಾವು ಚೆಸ್ಟ್ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ನೆಕ್ ಸೈಡು ಕಾಲು ಇಂಚು ಡೌನ್ ಕೊಡ್ತಾ ಇದ್ದೀನಿ. ಇದು ಯಾಕೆ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ನೆಕ್ ಈ ರೀತಿ ಭುಜ ಜಾರೋದು ಬರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಭುಜ. ನೀವು ನೆಕ್ ಸೈಡ್ ಕಾಲು ಇಂಚು ಕೊಟ್ಟು ಕಟ್ ಮಾಡಿದ್ರೆ. ಸೊ ಈಗ ಫ್ರಂಟು ಮತ್ತು ಬ್ಯಾಕು ಯಾವ ರೀತಿ ಒಂದೇ ಫೋಲ್ಡಿಂಗ್ನಲ್ಲಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನಿಮಗೆ. ಈಗ ನಾನು ಬ್ಯಾಕ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ 8 ಬರ್ತಾ ಇದೆ. ಸೊ 8 ಬರೋದ್ರಲ್ಲಿ ನಾವು ಅರ್ಧಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು, ಎಷ್ಟು ಬಂದರೆ ನಿಮ್ಗೆ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು 1 ಇಂಚು ಅಗಲ 1 ಇಂಚು ಉದ್ದ ಇಲ್ಲಿ ನಾನು 4.5 ಇಂಚ್ಗೆ ಈ ರೀತಿ ಡಾಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಫ್ರಂಟು ಮತ್ತು ಬ್ಯಾಕು ಮಾರ್ಕಿಂಗ್ ಆಗಿದೆ. ಸೊ ಈಗ ಕ್ರಾಸ್ ಪೀಸ್ಗೋಸ್ಕರ ನಾವು ಫ್ರಂಟ್ ಪೀಸಲ್ಲಿ ಕಟ್ ಮಾಡಿದ್ವಲ್ಲ, ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಆ ಪೀಸ್ನ ತೊಗೊಂಡು ಇಲ್ಲಿ ನಾನು ಫ್ರಂಟ್ ನೋಡಿ 4 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಸೈಡಲ್ಲಿ ನಾನು 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅವ್ರದ್ದು ಎಷ್ಟಿದೆ ಅಂತ. ಸೊ ಅವ್ರದ್ದು 2.5 ಇಂಚು ಸೈಡಲ್ಲಿ ಬರ್ತಾಯಿದೆ. ಸೊ ಪ್ಲಸ್ 1 ಇಂಚು. ಸೊ ಸ್ಟಿಚಿಂಗಿಗೆ 3.5 ಇಂಚು. ಸೊ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಕಟ್ ಮಾಡಿಕೊಂಡು. ಸೊ ಈಗ ಕ್ರಾಸ್ ಪೀಸ್ ಕಟ್ಟಿಂಗ್ ಆಗಿದೆ. ಸೊ ಈಗ ಮಿಕ್ಕಿದ್ದು ಬಟ್ಟೆ ಇರುತ್ತಲ್ಲ, ಅದನ್ನು ತೊಗೊಂಡು ಇಲ್ಲಿ ನಾನು ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಇದನ್ನು ಇನ್ನೊಂದು ಫೋಲ್ಡ್ ಹಾಕ್ಕೊಳ್ಳಿ. ಈ ರೀತಿ ಫೋಲ್ಡ್ ಹಾಕ್ಕೊಂಡು ನೋಡಿ, ಇದು ಕ್ಲೋಸ್ ಸೈಡ್ ಬರುತ್ತೆ, ಆ ಕಡೆ ಓಪನ್ ಸೈಡ್ ಇರುತ್ತೆ. ಸೊ ಈಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ರಲ್ಲ, ಆ ಬ್ಲೌಸಲ್ಲಿ ನೀಟಾಗಿ ನೋಡಿ ಈ ರೀತಿ ಸ್ಲೀವ್ಸ್ ಇಟ್ಕೊಂಡು ನಾವು ತೊಗೊಂಡಿರೋ ಬಟ್ಟೆ ಮೇಲೆ ಇಟ್ಕೊಳ್ಳಿ. ನಾನಿಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ಗೋಸ್ಕರ ಬಟ್ಟೆ ಬಿಟ್ಟಿದ್ದೀನಿ. ಮತ್ತು ಸ್ಲೀವ್ಸ್ ವಿಡ್ತು ಮತ್ತು ಎಕ್ಸ್ಟ್ರಾ 1.5 ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನೀಟಾಗಿ ನೋಡಿ ಅವ್ರು ಶೇಪ್ ಹೊಲ್ದಿದ್ದಾರಲ್ಲ, ಅಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು 1/2 ಇಂಚು ಈ ರೀತಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಸ್ಟಿಚಿಂಗಿಗೆ ಹೋಗುತ್ತೆ ನೋಡಿ. ಮತ್ತು ಅವರು ಜಾಯಿನ್ ಮಾಡಿರೋ ಹತ್ರ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕಟ್ಟಿಂಗಿಗೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಅದರ ಮೇಲೇ ಶೇಪ್ ಕೊಟ್ಕೊಳ್ಳಿ. ಸೊ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ನಾವು ಶೇಪ್ ಕೊಡ್ಬೋದು. ಶೇಪ್ ಕೊಟ್ಟು ಈಗ ಇಲ್ಲಿ ನಾನು ನೋಡಿ ಸ್ಟ್ರೈಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಬಟ್ಟೆನ. ಸೊ ಇಲ್ಲಿಂದ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ, ಸ್ಲೀವ್ ಶೇಪು. ಸೊ ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ನಾನೀಗ. ಸೊ ನೋಡಿ ಇದು ಕರೆಕ್ಟಾಗಿದೆ. ಸೊ ಇಲ್ಲಿ ಕರೆಕ್ಟಾಗಿ 1.5 ಇಂಚು ತೊಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಫ್ರಂಟ್ ಶೇಪು ಅರ್ಧ ಇಂಚು ಒಳಗಡೆಗೆ ಈ ರೀತಿ ಶೇಪ್ ಕೊಟ್ಕೋತೀನಿ. ಸೊ ಈಗ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದು ಕರೆಕ್ಟಾಗಿ ಈ ರೀತಿ ಎಕ್ಸ್ಟ್ರಾ ನಾವು 1.5 ಇಂಚು ಬಿಟ್ಟಿದ್ದೀವಿ. ಮತ್ತು ಸ್ಟಿಚಿಂಗ್ಗೆ ಎಷ್ಟು ಮಾರ್ಕ್ ಇದೆಯೋ ಅಷ್ಟು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಬ್ಲೌಸ್ ಇರುತ್ತಲ್ಲ, ನಾವು ಕಟ್ ಮಾಡ್ಕೊಂಡಿದ್ರಲ್ಲ ಆ ಬಟ್ಟೆ ತೊಗೊಂಡು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಇಲ್ಲಿ 1/2 ಇಂಚು ನಾನು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಇಲ್ಲಿ ನೋಡಿ ಸ್ವಲ್ಪ ಪೀಸು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈಗ ಕಟ್ ಮಾಡ್ಕೊಳ್ಳಿ ನೀಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿರೋ ಶೇಪ್ ಮೇಲೆ.
ಈಗ ಕಟ್ ಮಾಡಿದ್ದಾಗಿದೆ ನೋಡಿ. ಇಲ್ಲಿ ಈ ಥರ ನಾಚ್ ಹಾಕ್ಕೊಳ್ಳಿ, ಒಂದು ನ್ಯಾಚ್ ಹಾಕ್ಕೊಳ್ಳಿ. ಈಗ ಫ್ರಂಟ್ 2 ಪೀಸ್ ಮಾತ್ರ ಈ ರೀತಿ ಇಟ್ಕೊಂಡು ಫ್ರಂಟ್ ಶೇಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೇ ಈ ರೀತಿ 1/2 ಇಂಚ್ ಒಳಗಡೆಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ನೋಡಿ. ಫ್ರಂಟು ಮತ್ತು ಇದು ಬ್ಯಾಕ್ ಪೀಸು. ಈಗ ನಾನು ಕ್ರಾಸ್ ಪೀಸ್ನ ನೋಡಿ ಈ ರೀತಿ ಇಟ್ಕೊಳ್ಳಿ ನೀಟಾಗಿ ನೋಡಿ, ಕರೆಕ್ಟಾಗಿದೆ. ಈಗ ನಾನು ಒಂದೇ ಫೋಲ್ಡಿಂಗ್ನಲ್ಲಿ ಫ್ರಂಟು ಮತ್ತು ಬ್ಯಾಕು ಮತ್ತು ಬ್ಲೌಸ್ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕ್ರಾಸ್ ಪೀಸು ನಾವು ಇಲ್ಲಿ ಡಾಟ್ ಹಿಡಿದಾಗ 1 ಇಂಚು ಹೋಗುತ್ತೆ. ಸೊ ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕರೆಕ್ಟಾಗಿದೆ. ಸೊ ಈ ರೀತಿ ಈಸಿಯಾಗಿ ನಾವು ಫ್ರಂಟು ಮತ್ತು ಬ್ಯಾಕು ಒಂದೇ ಸಲ ಕಟ್ ಮಾಡ್ಕೋಬೋದು. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.